ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ಭಾಷಣ. ಬೆಸ್ಟ್ ಕನ್ನಡ ಸ್ಪೀಚ್ ಫಾರ್ ಆಫೀಸ್. ವೇದಿಕೆಯ ಮೇಲಿರುವ ಗಣ್ಯರಿಗೂ ಹಾಗೂ ನನ್ನ ನೆಚ್ಚಿನ ಸಹೋದ್ಯೋಗಿ ಮಿತ್ರರಿಗೂ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಭಾರತದ ಭಾಗ್ಯ ವಿಧಾತ, ಜ್ಞಾನದ ಸಂಕೇತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮದಿನವನ್ನು ಇಂದು ನಾವು ಆಚರಿಸುತ್ತಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದರೆ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಅದೊಂದು ಶಕ್ತಿ. ಶೋಷಿತರ ಧ್ವನಿಯಾಗಿ ಅಸಮಾನತೆಯ ವಿರುದ್ಧ ಸಮರ ಸಾರಿದ ಮಹಾನ್ ಚೇತನ. ಅವರು ಕೇವಲ ಸಂವಿಧಾನ ರಚಿಸಲಿಲ್ಲ, ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಗೌರವದಿಂದ ಬದುಕುವ ಹಕ್ಕನ್ನು ನೀಡಿದರು. ನಮ್ಮ ಕಚೇರಿಯ ಕೆಲಸದ ಪರಿಸರದಲ್ಲಿ ಅಂಬೇಡ್ಕರ್ ಅವರ ವಿಚಾರಗಳು ಬಹಳ ಮುಖ್ಯ. ವಿವಿಧ ಹಿನ್ನೆಲೆಯಿಂದ ಬಂದ ನಾವೆಲ್ಲರೂ ಇಂದು ಒಂದೇ ತಂಡವಾಗಿ ಕೆಲಸ ಮಾಡುತ್ತಿದ್ದೇವೆ ಎಂದರೆ ಅದಕ್ಕೆ ಅವರು ಹಾಕಿಕೊಟ್ಟ ಸಮಾನತೆಯ ಅಡಿಪಾಯವೇ ಕಾರಣ. ಅವರು ನಂಬಿದ್ದ ಸೂತ್ರ ಕಲಿ, ಸಂಘಟಿಸು ಮತ್ತು ಹೋರಾಡು. ಇದನ್ನೇ ನಾವು ನಮ್ಮ ವೃತ್ತಿಯಲ್ಲಿ ಅಳವಡಿಸಿಕೊಳ್ಳಬೇಕು. ನಿರಂತರವಾಗಿ ಕಲಿಯಬೇಕು, ತಂಡವಾಗಿ ಸಂಘಟಿತರಾಗಬೇಕು ಮತ್ತು ಸವಾಲುಗಳ ವಿರುದ್ಧ ಹೋರಾಡಬೇಕು. ಅಂಬೇಡ್ಕರ್ ಅವರು ಯಾವಾಗಲೂ ಹೀಗೆ ಹೇಳುತ್ತಿದ್ದರು: ನಾನು ಅಳೆಯುವುದು ಒಂದು ಸಮುದಾಯದ ಪ್ರಗತಿಯನ್ನು, ಆ ಸಮುದಾಯದ ಮಹಿಳೆಯರು ಸಾಧಿಸಿದ ಪ್ರಗತಿಯ ಆಧಾರದ ಮೇಲೆ. ಇಂದು ನಮ್ಮ ಕಚೇರಿಯಲ್ಲಿ ಮಹಿಳೆಯರು ಮುಂಚೂಣಿಯಲ್ಲಿರುವುದನ್ನು ಕಂಡರೆ ಬಾಬಾ ಸಾಹೇಬರ ಕನಸು ನನಸಾಗುತ್ತಿರುವುದು ಹೆಮ್ಮೆಯ ವಿಷಯ. ಬನ್ನಿ, ಇಂದು ನಾವು ಕೇವಲ ಅವರ ಫೋಟೋಗೆ ಹೂವು ಹಾಕುವುದಷ್ಟೇ ಅಲ್ಲ, ಅವರ ಸಮಾನತೆ ಮತ್ತು ಸಹೋದರತ್ವದ ತತ್ವಗಳನ್ನು ನಮ್ಮ ದೈನಂದಿನ ಕೆಲಸದಲ್ಲಿ ಅಳವಡಿಸಿಕೊಳ್ಳೋಣ ಎಂದು ಪಣ ತೊಡೋಣ. ಜೈ ಹಿಂದ್, ಜೈ ಭೀಮ್.